ಭವ್ಯ ಅವ್ರಿಗೆ ಏನ್ ಅಷ್ಟೊಂದು ಅಳು ಬರುತ್ತೆ ಅಂತ ಸುದೀಪ್ ಸರ್ ಕ್ರೈ ಬೇಬಿ ಅಂತ ಕರಿತಾ ಇದ್ರು. ಅಂಡ್ ಎಲ್ಲರೂ ಅನ್ಕೊಂಡಿದ್ರು ನೀವು ಎಲಿಮಿನೇಟ್ ಆದಾಗ ಸಿಕ್ಕಾಪಟ್ಟೆ ಹತ್ಬಿಡ್ತೀರಿ ಅಂತ, ಯಾಕಂದ್ರೆ ಮನೆಯಲ್ಲಿ ಅಷ್ಟು ಹತ್ತಿದಿರಿ ನೀವು. ಬಟ್ ನೀವು ಮನೆಯಿಂದ ಹೊರಗೆ ಬರ್ಬೇಕಾದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಬಂದ್ರಿ. ಅಂಡ್ ಅದೊಂದು ಇಮೋಷನಲ್ ಆಗಿದ್ರಿ ಅಷ್ಟೇ. ಅಂದ್ರೆ ಎಲ್ಲೂನು ಅಂದ್ರೆ ನಾನೇನೋ ಮಿಸ್ ಮಾಡ್ಕೊತಾ ಇದೀನಿ ಅನ್ನೋದೊಂದು ಗಿಲ್ಟ್ ಇರ್ಲಿಲ್ಲ ನಿಮ್ಮಲ್ಲಿ. ಯಾಕೆ ಅಂತ? ನಾನು ಆ್ಯಕ್ಚುಲಿ ಹೇಳಲ್ಲ, ನಾನು ರೀಸೆಂಟಾಗಿ ನಾನು ಇಂಟರ್ವ್ಯೂಲ್ ನನ್ನ ಅಕ್ಕನೂ ಅದೇ ಹೇಳಿದ್ರು. ನಾನು ಹೊರಗಡೆ ಅಷ್ಟು ಹತ್ತಿದೆ ಇಲ್ಲ, ತುಂಬ ಸ್ಟ್ರಾಂಗ್, ತುಂಬ ಒಂಥರ ಆನ್ ಫೇಸ್ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ, ಅಳೋದಿಲ್ಲ, ಅಳಿಸ್ತೀನಿ ನಾವಾಗ. ಬಿಗ್ ಬಾಸ್ ಮನೇಲಿ ನನಗೆ ಅದೇನಂತ ಗೊತ್ತಿನ, ಅದು ಸುಮಾರು ಸಲ ಹೇಳಿದ್ದೀನಿ ಹೇಳ್ತಾರೆ ವಿಕ್ರಮ್ ಹತ್ರ ಮತ್ತು ಅನುಷ. ನಾನು ಅಳೋದೇ ಇಲ್ಲ ಹೊರಗಡೆ. ಇಲ್ಲಿ ಯಾಕೆ ಇಷ್ಟೊಂದು ಅಳ್ತಿದ್ದೀನಿ, ಯಾಕೆ? ಅಲ್ಲಿ ಪೂಲಲ್ಲಿ ನೀರಿರ್ಲಿಲ್ಲ ಅಂದ್ರೆ ನಿಮ್ ಕಣ್ಣೀರೇ ಬಿಗ್ ಬಾಸ್ ಅಲ್ಲಿ. ನನ್ನ ಅಕ್ಕನೂ ಅದೇ ಹೇಳಿದ್ಲು, ಸ್ವಿಮ್ಮಿಂಗ್ ಪೂಲ್ ಖಾಲಿ ಮಾಡಿಸಿ ಅಳುವಂದಾಗ ಅಂತ ನಿಲ್ಸ್ಬೇಕಿತ್ತು ಇಲ್ಲಿ ಅಂತ ನನ್ನ ಅಕ್ಕನೂ ಅದೇ ಹೇಳ್ತಿರೋಳು. ಬಟ್ ನಂಗೆ ಗೊತ್ತಿಲ್ಲ, ಅಂದ್ರೆ ನನಗೆ ತುಂಬ ಕೋಪ ಬಂದಾಗ, ಫ್ರಸ್ಟ್ರೇಷನ್ ಅದನ್ನು ತುಂಬ ಕಂಟ್ರೋಲ್ ಮಾಡ್ತಿದ್ದೆ. ಕಂಟ್ರೋಲ್ ಮಾಡಿದಾಗ ಅದು TRS ಆಗಿ ಕನ್ವರ್ಟ್ ಆಗ್ತಿತ್ತು. ಅಳ್ಬಾರ್ದು ಅಂತ ಅನ್ಕೊಳ್ತಿದ್ದೆ, ಆದರೆ ಅಳು ಬರ್ತಿತ್ತು. ಬಟ್ ಹೌದು, ಅಷ್ಟೊಂದು ಅಳ್ಬಾರ್ದಿತ್ತು. ಇವರೆಲ್ಲ ಹೇಳ್ತಿದ್ರು ತುಂಬ ಹತ್ತಿದೆ ಅಂತ. ಬಟ್ ಅಳುವಾಗ ಗೊತ್ತಾಗ್ತಿರಲಿಲ್ಲ, ಹತ್ತ ಮೇಲೆ ಶಿಟ್ ಯಾಕೆ ಇಷ್ಟೊಂದು ಹತ್ತೆ ಅಂತ ಅನಿಸ್ತಿತ್ತು. ಮನೆಯಿಂದ ಹೊರಗೆ ಬರುವಾಗ ಗಿಲ್ಟ್, ಎಸ್ ಅಫ್ಕೋರ್ಸ್ ನನಗೆ ಯಾವುದೇ ರೀತಿ ಗಿಲ್ಟ್ ಇರಲಿಲ್ಲ. ಒಂದು ಬೇಜಾರಿತ್ತು, ಸಣ್ಣ ಸ್ಲೈಟ್ ಬೇಜಾರಿದ್ದು. ಒಂದು ಬಿಗ್ ಬಾಸ್ ಹೊರಗಡೆ ಬರುವಾಗ ಏನು ಮಾತಾಡಲಿಲ್ಲ, ಕೇಳ್ಕೊಂಡ್ರಿ ಕೂಡ. ಬಿಗ್ ಬಾಸ್ ಒಂದ್ಸಲ ಮಾತಾಡಿ, ಬಿಕಾಸ್ ಮತ್ತೆ ಅವಕಾಶ ಸಿಗಲ್ಲ, ಅದು ಅವ್ರು ಮಾತಾಡಲಿಲ್ಲ, ಅದೊಂದು ಬೇಜಾರಾಯಿತು.